ಗುಜರಾತ್ ವಿಮಾನ ದುರಂತದ ಹೊಣೆಯನ್ನ ಹೊತ್ತಿದ್ದಾರೆ ಯುವತಿ. ಅಹಮದಾಬಾದ್ನಲ್ಲಿ ವಿಮಾನ ಬೀಳಿಸಿದ್ದು ನಾನೇ ಅಂತ ಹೇಳಿ ಯುವತಿ ಹೇಳಿಕೊಳ್ತಾ ಇದ್ದಾಳೆ. ಇಮೇಲ್ ರವಾನಿಸಿದಂತಹ ಮಹಿಳಾ ರೋಬೋಟಿಕ್ಸ್ ಎಂಜಿನಿಯರ್ ಚೆನ್ನೈನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಆರೋಪಿ ರೇನೆ ಜೋಶಿಲ್ದಾ ಚೆನ್ನೈಗೆ ತೆರಳಿದ್ದ ಗುಜರಾತ್ ಪೊಲೀಸರಿಂದ ರೇನೆ ಜೋಶಿಲ್ದಾ ಬಂಧನ ಆಗಿದೆ. ಪೊಲೀಸರ ತನಿಖೆ ವೇಳೆ ಯುವತಿಯ ಬಂಡವಾಳ ಬಯಲಾಗಿದೆ. ತನ್ನ ಮಾಜಿ ಪ್ರಿಯಕರನನ್ನ ಪ್ರಕರಣದಲ್ಲಿ ಸಿಲುಕಿಸುವುದಕ್ಕೆ ಅಂತ ಹೇಳಿ ಯುವತಿ ಪ್ರಯತ್ನವನ್ನ ಪಟ್ಟಿದ್ದಾಳೆ. ಆತನ ಹೆಸರಲ್ಲಿ ಇಮೇಲ್ ರವಾನಿಸಿದಂತಹ ರೇನೆ ಜೋಶಿಲ್ದಾ ತನ್ನ ಬಗ್ಗೆ ಸುಳಿವು ಸಿಗದಂತೆ ಡಾರ್ಕ್ ವೆಬ್ ಬಳಸಿ ಇಮೇಲ್ ರವಾನೆ ಮಾಡಿದ್ದಾಳೆ. ವಿಮಾನ ನಿಲ್ದಾಣ, ಶಾಲೆ, ಕಾಲೇಜು ಸೇರಿದಂತೆ ಹಲವು ಕಡೆ ಬಾಂಬ್ ದಾಳಿ ಬೆದರಿಕೆಯನ್ನ ಹಾಕಿದ್ದಾಳೆ. ಪ್ರಿಯಕರನ ಹೆಸರಲ್ಲೇ ಹಲವು ಇಮೇಲ್ ಐಡಿಯನ್ನ ಸೃಷ್ಟಿಸಿ 21 ಬೆದರಿಕೆ ಇಮೇಲ್ ಅನ್ನ ಹಾಕಿದ್ದಾಳೆ. ಪ್ರಿಯಕರ ಬೇರೆಯವರ ಜೊತೆ ಮದುವೆಯಾದ ಕಾರಣ ಸಿಟ್ಟಿಗೆದ್ದಿದ್ದಂತಹ ಯುವತಿ ಈ ರೀತಿಯಾಗಿ ಇಮೇಲ್ ಮಾಡಿದ್ದಾಳೆ. ಈಗ ಸಿಕ್ಕಾಕೊಂಡಿದ್ದಾಳೆ. ಆಕೆಯನ್ನ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆಕೆಯೇ ರೇನೆ ಜೋಶಿಲ್ದಾ. ಆಕೆಯ ಬಂಧನ ಕೂಡ ಆಗಿದೆ. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನೋ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇತ್ತೀಚೆಗೆ ಈ ಇಮೇಲ್ ರವಾನೆ ಮಾಡೋದು ಅತಿ ಹೆಚ್ಚು ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಇಮೇಲ್ ಕಳಿಸೋದು, ಬೆದರಿಕೆ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಈಗ ರೇನೆ ಜೋಶಿಲ್ದಾ ಅವರ ಕಥೆ ಏನು ಅಂತ ಹೇಳಿ. ರಮ್ಯಾ, ಏನೊಂದು ತನ್ನ ಪ್ರಿಯಕರನ್ನ ಏನಾದ್ರೂ ಕಾರಣಕ್ಕೆ ಅವನನ್ನ ಜೈಲಿಗೆ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಈಕೆ ಪಣ ತೊಟ್ಟಿರ್ತಾಳೆ. ಯಾಕೆಂದ್ರೆ ಆತ ನನಗೆ ಕೈ ಕೊಟ್ಟು ಬೇರೆಯವಳನ್ನ ಮದುವೆ ಆಗಿದ್ದಾನೆ ಅಂತೇಳಿ ಈಕೆದು ಒನ್ ಸೈಡ್ ಲವ್ ಆಗಿರುತ್ತೆ. ಹಂಗಾಗಿ ಆತನ ಹೆಸರಲ್ಲಿ ಒಂದು ಇಮೇಲ್ ಐಡಿಗಳನ್ನ, ಹಲವಾರು ಇಮೇಲ್ ಐಡಿಗಳನ್ನ ಸೃಷ್ಟಿ ಮಾಡಿ ಆಕೆ ಬೇರೆ ಬೇರೆ ಕಾಲೇಜುಗಳಿಗೆ, ವಿಮಾನ ನಿಲ್ದಾಣಗಳಿಗೆ, ಮತ್ತೆ ಗುಜರಾತ್ನ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಅಹಮದಾಬಾದ್ ಅಲ್ಲಿ, ಆ ಸ್ಟೇಡಿಯಂ ಮೇಲೆ ಬಾಂಬ್ ದಾಳಿ ಮಾಡ್ತೀನಿ ಅಂತಾನು ಈ ಹಿಂದೆ ಈಕೆ ಬೆದರಿಕೆಗೆ ಒಂದು ಇಮೇಲ್ ಕಳಿಸಿದ್ಲು. ಈ ಎಲ್ಲ ಮೇಲ್ ಐಡಿಗಳನ್ನು ಸಂಗ್ರಹ ಮಾಡಿದ್ರು ಪೊಲೀಸರು. ಆದ್ರೆ ಅವರು ಈಕೆಯ ಮಾಜಿ ಪ್ರಿಯಕರನ್ನ ಯಾವುದೇ ಕಾರಣಕ್ಕೂ ಟಚ್ ಕೂಡ ಮಾಡಿರ್ಲಿಲ್ಲ. ಆದ್ರೆ ಈ ಇಮೇಲ್ ಎಲ್ಲಿಂದ ಬರ್ತಾ ಇದೆ ಅಂತ ಪತ್ತೆ ಮಾಡಕ್ ಪೊಲೀಸರು ಶುರು ಮಾಡಿದಾಗ ಆಕೆ ಡಾರ್ಕ್ ವೆಬ್ ಬಳಸಿ ತನ್ನ ಸುಳಿವು ಸಿಗದಂತೆ ನೋಡ್ಕೊಂತಿದ್ಲು ಅಂತ ಗೊತ್ತಾಯ್ತು. ಆನಂತರ ಡಾರ್ಕ್ ವೆಬ್ ಭೇದಿಸಿ ಪೊಲೀಸ್ನವರು ಈಕೆಯ ನಿಜವಾದ ಒಂದು ಏನು IP ಅಡ್ರೆಸ್ ಅಂತ ಏನ್ ಹೇಳ್ತಾರೆ ಅದನ್ನ ಕಂಡಿಡಿದು ಆ ಮೂಲಕ ಆಕೆಯನ್ನ ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆ ನಡೆಸೋ ವೇಳೆ ಆಕೆಯ ಒಂದು ದುಷ್ಕೃತ್ಯ ಬಯಲಾಗಿದೆ. ಇತ್ತೀಚೆಗೆ ಅಹಮದಾಬಾದ್ ವಿಮಾನ ಬಿತ್ತು. ಇದರಿಂದ ಯಾವುದೇ ಷಡ್ಯಂತ್ರ ಇರಲಿಲ್ಲ, ಇದೊಂದು ತಾಂತ್ರಿಕ ದೋಷ ಆಗಿತ್ತು. ಆದ್ರೆ ಈ ವಿಮಾನವನ್ನ ಬೀಳಿಸಿದ್ದು ನಾನೇ ಅಂತ ಹೇಳ್ಬಿಟ್ಟು ಈಕೆ ಇದು ಸುಳ್ಳು ಕತೆ ಕಟ್ಟಿ ಮೇಲ್ ಹಾಕಿದ್ಲು. ಅದು ಕೂಡ ಈಗ ಬಯಲಾಗಿದೆ. ಈ ಮೂಲಕ ಈ ಚೆನ್ನೈ ಮಹಿಳೆಯ ಈ ಒಂದು ದೊಡ್ಡ ತಂತ್ರಗಾರಿಕೆ ಬಯಲಾಗಿದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.